ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಶೈಕ್ಷಣಿಕವಾಗಿ ಅತ್ಯಂತ ಪ್ರಗತಿಯನ್ನ ಹೊಂದಿರುವ ದೇಶ ನಮ್ಮ ಭಾರತ ದೇಶವಾಗಿದೆ ಅಂತ ಶಾಸಕ ಎಸ್ಆರ್ ಶ್ರೀನಿವಾಸ್ ಹೇಳಿದ್ದಾರೆ. ಗುಬ್ಬಿ ಪಟ್ಟಣದಲ್ಲಿ ಹಮ್ಮಿಕೊಂಡಿದ್ದ 80ನೇ ಸ್ವಾತಂತ್ರ್ಯ ದಿನಾಚರಣೆ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಅವರು, ಹೆಚ್ಚು ಯುವ ಜನರನ್ನ ಪ್ರತಿಭಾವಂತರನ್ನ ಹೊಂದಿರುವ, ಇಡೀ ಪ್ರಪಂಚಕ್ಕೆ ಪ್ರತಿಭಾವಂತರ ಕೊಡುಗೆ ಕೊಟ್ಟಿರುವ ರಾಷ್ಟ್ರ ನಮ್ಮ ಭಾರತ ದೇಶವಾಗಿದೆ. ಭಾರತದ ಸ್ವಾತಂತ್ರ್ಯ ದಿನಾಚರಣೆ ದೇಶದ ಐಕ್ಯತೆ, ಸ್ವಾತಂತ್ರ್ಯ ಮತ್ತು ಭದ್ರತೆಯ ಸಂಕೇತವಾಗಿದೆ. ನಮ್ಮ ವೀರ ಯೋಧರ ತ್ಯಾಗ ಮತ್ತು ಬಲಿದಾನದಿಂದ ನಮ್ಮ ದೇಶ ಸುರಕ್ಷಿತವಾಗಿದೆ. ನಮ್ಮ ಸಮಾಜದಲ್ಲಿ ಮಾರಕವಾಗಿ ಬದುಕುವ ಕೆಲಸವನ್ನ ಮಾಡಬಾರದು. ನಮ್ಮ ದೇಶದಲ್ಲಿ ಇರುವ ಭ್ರಷ್ಟಾಚಾರ, ಲಂಚವತಾರವನ್ನ ನೋಡಿಲ್ಲ. ನಮ್ಮ ದೇಶದಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಜೈನ ಧರ್ಮದವರು ನಮ್ಮ ದೇಶದಲ್ಲಿ ಒಂದಾಗಿ ಬದುಕುವುದಕ್ಕೆ ನಮ್ಮ ದೇಶ ಸಾಕ್ಷಿಯಾಗಿದೆ. ಸಮಾಜವನ್ನ ನಿರ್ಮಾಣ ಮಾಡುವ ಗುರಿಯನ್ನ ನಾವೆಲ್ಲರೂ ಕೂಡ ಮಾಡಬೇಕು. ಭಾರತ ದೇಶದಲ್ಲಿ ಅನೇಕ ಮಹನೀಯರ ಸಾಧನೆಗಳನ್ನ ನಾವು ನೆನಪು ಮಾಡಿಕೊಂಡು ಉತ್ತಮ ಸಮಾಜವನ್ನ ಕಟ್ಟಲು ನಾವೆಲ್ಲರೂ ಕೂಡ ಒಂದಾಗಬೇಕು ಅಂತ ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಶಾಲಾ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದಾರೆ. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಗಣ್ಯರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ತಹಶೀಲ್ದಾರ್ ಆರತಿ, ಇಒ ರಂಗನಾಥ್, ಗ್ಯಾರಂಟಿ ಸಮಿತಿ ಅಧ್ಯಕ್ಷ ವೆಂಕಟೇಶ್, ವೃತ್ತ ನಿರೀಕ್ಷಕ ರಾಘವೇಂದ್ರ, ಬಿಒ ನಟರಾಜು, ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಭಾಗವಹಿಸಿದ್ರು. ಮೋಹನ್, ಎಂಎನ್ ಕೋಟೆ, ನವಕರ್ನಾಟಕ ಟಿವಿ. ಯಾವ ಮಾರ್ಗದಲ್ಲಿ ಓದ್ತಾ ಇದ್ದೀವಿ, ಏನು ನಿಮ್ಗೆ ಮಾರ್ಗದರ್ಶನ ನೀಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಬಹುಶಃ ಈ ಎಲ್ಲರೂ ಕೂಡ ಸರಿಯಾಗ್ತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನಗಳಾಗಿಲ್ಲ ಅಂದ್ರೆ ಅದು ವಿದ್ಯಾರ್ಥಿ ಕೊನೆಯ ಮಕ್ಕಳು ಓದೋ ಸ್ಟೇಜಲ್ಲೇ ಕೊಡ್ಬೇಕಾಗುತ್ತೆ. ಮಕ್ಕಳು ಓದೋ ಸ್ಟೇಜಲ್ಲೇ ಕೊಡೋಣ ಅಂತಂದ್ರೆ ತಾಯಿ ಹೊಟ್ಟೆ ಒಳಗೆ ತೀರ್ಮಾನ ಶುರುವಾಗುತ್ತೆ, ಮಕ್ಕಳು ಎಡಬಾರ್ಲೇ ಲಂಚ ಶುರುವಾಗುತ್ತೆ. ಇದು ಎಲ್ಲಿ ಸರಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಈ ಸಮಾಜವನ್ನ? ಅಂತ ಒಂದು ಕೆಟ್ಟ ಪರಿಸ್ಥಿತಿಗೆ ತೆಗೆದುಕೊಂಡು ಹೋಗಿರ್ತಕ್ಕಂಥ ಕೀರ್ತಿ ನಮ್ಮಂತ ರಾಜಕಾರಣಿಗಳಿಗೆ ಸಲ್ಲಬೇಕಾಗುತ್ತೆ. ಬಹುಶಃ ನಾವು ಆತ್ಮಾವಲೋಕನ ಮಾಡ್ಕೋಬೇಕಾಗುತ್ತೆ. ಪ್ರತಿ ವರ್ಷ ನಾವು ನಿಂತ್ಕೊಂಡು ದೊಡ್ಡ ಭಾಷಣ ಮಾಡ್ತೀವಿ, ಕೆಂಪು ಕೋಟೆದಲ್ಲಿ ನಿಂತ್ಕೊಂಡು ಭಾಷಣ ಮಾಡ್ತೀವಿ, ಅಲ್ಲಿ ರಾಜಧಾನಿ ನಿಂತ್ಕೊಂಡು ಭಾಷಣ ಮಾಡ್ತೀವಿ, ತಾಲೂಕು ಹೆಡ್ ಕ್ವಾರ್ಟರ್ ನಿಂತ್ಕೊಂಡು ಭಾಷಣ ಮಾಡ್ತೀವಿ. ಭಾಷಣ ಮುಗಿದಾಗ ಅದೇ ಕೆಲಸ ಮಾಡಿದ್ರೆ ಬಹುಶಃ ಎಲ್ಲಿ ಒಂದು ಒಳ್ಳೆ ಸಮಾಜ ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಾದ್ರೂ ಕೂಡ ಪ್ರಯತ್ನ ಆಗಿ ನಮ್ಮಲ್ಲಿ ಯುವಜನತೆ ಈ ದೇಶದ ಒಂದು ಸಂಪತ್ತು, ಅವರಿಗೆ ಸನ್ಮಾರ್ಗವನ್ನು ತೋರಿಸತಕ್ಕಂಥ ಕೆಲಸವನ್ನ ನಾವೆಲ್ಲ ಸೇರಿ ಮಾಡ್ತಕ್ಕಂಥ ಜವಾಬ್ದಾರಿಯುತವಾಗಿರ್ತಕ್ಕಂಥ ಸ್ಥಾನದಲ್ಲಿ ನಾವೆಲ್ಲ ಇರ್ತಕ್ಕಂಥವ್ರು ನಮ್ಮ ಜವಾಬ್ದಾರಿಯನ್ನು ಅತ್ಯಂತ ಪ್ರಾಮಾಣಿಕವಾಗಿ ನಿರ್ವಹಣೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದಾಗ ಮಾತ್ರ ಈ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸಲಿಕ್ಕೂ ಕೂಡ ಸಾರ್ಥಕತೆ ಆಗುತ್ತೆ ಅಂತ ನಾನಾದ್ರೂ ಕೂಡ ಭಾವಿಸಿ, ವಿಶೇಷವಾಗಿ ಈ ಒಂದು ದಿವಸ ಅತ್ಯಂತ ಪಾವಿತ್ರವಾಗಿರ್ತಕ್ಕಂಥ ದಿನ ಅಂತ ನಾನಾದ್ರೂ ಕೂಡ ಭಾವಿಸ್ತೀನಿ. ಯಾಕೆಂದ್ರೆ ಅನೇಕ ಜನ ಈ ಸ್ವಾತಂತ್ರ್ಯಕ್ಕೋಸ್ಕರ ನಿಮ್ಮನ್ನ ಎಲ್ಲರೂ ಕೂಡ ಸ್ವೇಚ್ಛಾಚಾರದಿಂದ ಬದುಕಲಿಕ್ಕೆ ಈ ಸ್ವಾತಂತ್ರ್ಯವನ್ನ ಕೊಡಿಸಿರ್ತಕ್ಕಂಥ ಅನೇಕ ಮಹನೀಯರು ಬಲಿದಾನದಿಂದ ಇವತ್ತು ಈ ಸ್ವಾತಂತ್ರ್ಯ ಸಿಕ್ಕಿರ್ತಕ್ಕಂಥದ್ದು. ಅಂತ ಸ್ವಾತಂತ್ರ್ಯಕ್ಕೋಸ್ಕರ ಬಲಿದಾನ ಮಾಡಿರ್ತಕ್ಕಂಥವ್ರು, ಹೋರಾಟ ಮಾಡಿರ್ತಕ್ಕಂಥವ್ರನ್ನ ಸ್ಮರಿಸ್ತಕ್ಕಂಥ ಒಂದು ಪುಣ್ಯ ದಿನ ಅಂತ ನಾನಾದ್ರೂ ಕೂಡ ಈ ಸಂದರ್ಭದಲ್ಲಿ ಭಾವಿಸ್ತಾ ಎಲ್ರಿಗೂ ಮತ್ತೊಮ್ಮೆ 80ನೇ ವರ್ಷದ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ಇನ್ನೆಲ್ಲರಿಗೂ ಕೂಡ ಒಳ್ಳೆದಾಗಿ ಮುಂದಿನ ದಿನಗಳಲ್ಲಿ ಇರ್ತಕ್ಕಂಥ ಒಂದು ಆರೈಕೆಯೊಂದಿಗೆ ನಾನು ಮಾತು ಮುಗಿಸ್ತೀನಿ.